ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಕಣ್ರಿ. ಇದರ ಜೊತೆಗೆ ಬಿಗ್ ಗುಡ್ ನ್ಯೂಸ್ ಏನಪ್ಪ ಅಂದರೆ ನಾಳೆ 26ನೇ ಕಂತು ಈ 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮುಖ್ಯವಾಗಿ ಈ 11 ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಈ 11 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಈ 11 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರುತ್ತೆ. ಸೊ ಅದರ ಜೊತೆಗೇ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಇಲ್ಲಿ ಲಕ್ಷಾಂತರ ಫಲಾನುಭವಿಗಳಿಗೆ ಈ ಗೃಹಲಕ್ಷ್ಮಿ ದುಡ್ಡು ಹೋಗ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಹೋಗ್ತಾ ಇಲ್ಲ? ಈ ಗೃಹಲಕ್ಷ್ಮಿ ದುಡ್ಡನ್ನೇ ರಿಲೀಸ್ ಆಗುತ್ತೆ. ಈಗಾಗಲೇ 5-6 ಕಂತುಗಳು ಬರಬೇಕು. ಆ ಎಲ್ಲ ಕಂತುಗಳನ್ನು ನೀವು ಪಡ್ಕೊಂಡಿದ್ದೆ ಅದೇ 10,000 to 12,000 ದುಡ್ಡನ್ನು ಪಡ್ಕೊಳ್ತೀರಿ. ಆದರೆ ನಿಮ್ಮ ಖಾತೆಗಳಿಗೆ ದುಡ್ಡೇ ಬರಲಿಲ್ಲ ಅಂದರೆ ಆವಾಗ ಏನು ಮಾಡ್ತೀರಾ? ಸೊ ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಯಾವ ಕಾರಣಕ್ಕಾಗಿ ದುಡ್ಡು ಬರ್ತಾ ಇಲ್ಲ ಅನ್ನುವಂಥದ್ದು ತಿಳ್ಕೊಳ್ಬೇಕು. ಸೊ ಹೀಗಾಗಿ ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಗೊತ್ತಿರುವ ಪ್ರಕಾರ 25 ಸೆಪ್ಟೆಂಬರ್ ತಿಂಗಳ ಹಣ ಬಂದಿದೆ, 25 ಅಕ್ಟೋಬರ್ ತಿಂಗಳ ಹಣ, 24 ಸೆಪ್ಟೆಂಬರ್ 2 ಕಂತುಗಳು ಕ್ಲಿಯರ್ ಆಗಿದೆ. 26ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಕಾಯ್ತಾನೆ ಇದ್ದೀರಿ. ಸೊ ಹೌದು ಸ್ನೇಹಿತರೆ, ಈ 26 ನವೆಂಬರ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರಲಿಕ್ಕೆ ಪ್ರಾರಂಭವಾಗಿದ್ದು, ಇದು ಮೊದಲು ಟ್ರಯಲ್ ನಡೆಯುತ್ತೆ. ಅದು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಚ್ಚಾಗಿ ಟ್ರಯಲ್ ನಡೆಯುತ್ತೆ. ಯಾಕಂದರೆ ಹಣಕಾಸು ಇಲಾಖೆಯಿಂದ ದುಡ್ಡು ರಿಲೀಸ್ ಆದ ತಕ್ಷಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಲ್ಲಿಂದ ಡೈರೆಕ್ಟಾಗಿ ಏನಾಗುತ್ತೆ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗುತ್ತೆ. ಹೀಗಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಕಳಿಸಿದ ತಕ್ಷಣ ಅದರದೇ ಆದಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳುಹಿಸಿ ಅಲ್ಲಿ ಉಳಿದಂತಹ ಅಲ್ಪ ಸ್ವಲ್ಪ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಮಾಡಲಾಗುತ್ತೆ. DBT ಟ್ರೆಜರಿಗೆ ಪುಷ್ ಮಾಡಿದ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡೋದೆಲ್ಲ ಮೊದಲು ಟ್ರಯಲ್ ಮಾಡ್ತಾರೆ. ಅದೇ ಟ್ರಯಲು ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ. ಸೊ ಈ 2 ಜಿಲ್ಲೆಗಳನ್ನು ಹೊರತುಪಡಿಸಿ ಇನ್ನೂ ಹಲವಾರು ಜಿಲ್ಲೆಗಳಿದ್ದಾವೆ. ಬೆಳಗಾವಿ, ವಿಜಯನಗರ, ಧಾರವಾಡ, ಚಿತ್ರದುರ್ಗ, ಚಿಕ್ಕಮಗಳೂರು, ಮಂಗಳೂರು, ಶಿವಮೊಗ್ಗ, ಉಡುಪಿ, ತುಮಕೂರು, ಅದೇ ರೀತಿಯಾಗಿ ಬೀದರ, ಹಾಸನ, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ನಾಳೆ ದುಡ್ಡು ಜಮಾ ಆಗ್ತಾ ಇದೆ. ಸೊ ಈಗಾಗಲೇ ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ ಜಮಾ ಆಗಿದೆ, ಟ್ರಯಲ್ ನಡೀತಾ ಇದೆ. ತಾಂತ್ರಿಕ ದೋಷ ಕಂಡು ಬಂದಿದೆ, ಆದರೆ ಡಿಲೇ ಆಗೋದು ನಿಜ. ಆದರೆ ಸದ್ಯಕ್ಕೆ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಅಂತೆ. ಸೊ ಹೀಗಾಗಿ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ದುಡ್ಡು ಜಮಾ ಆಗೋದ್ರಲ್ಲಿ ಯಾವುದೇ ಡೌಟ್ ಬೇಡ. ಸೊ ಸ್ಪೀಡಾಗಿನ ದುಡ್ಡು ಜಮಾ ಆಗುತ್ತೆ ಅಂತ ಮಾಹಿತಿ ಒದಗಿಸಿಕೊಟ್ಟಿದ್ದಾರೆ. ಸೊ ಹೀಗಾಗಿ ಸ್ನೇಹಿತರೆ, ಯಾರ್ಯಾರಿಗೆ ಇನ್ನೂ ದುಡ್ಡು ಬಂದಿಲ್ಲ, ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನು ಸ್ನೇಹಿತರೆ, ಈ 11 ಜಿಲ್ಲೆಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ ಈಗಾಗಲೇ. ಸೊ ಇದರ ಬಗ್ಗೆ ನಿಮ್ಮ ಜಿಲ್ಲೆನೂ ಕೂಡ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮುಖ್ಯವಾಗಿ ಯಾವ ಕಾರಣಕ್ಕಾಗಿ ಈ 1,29,000 ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ, ಇದನ್ನು ನಾವು ನೋಡ್ತಾ ಹೋಗೋದಾದರೆ, ಈಗಾಗಲೇ ಲಕ್ಷಾಂತರ ಫಲಾನುಭವಿಗಳದು GST ಫೇರ್ ಅಂತ ಬರ್ತಾ ಇದೆ ಅಂತೆ. GST ಫೇರು, ಇನ್ಕಮ್ ಟ್ಯಾಕ್ಸ್ ಫೇರು, ಇದೆಲ್ಲವೂ ಕೂಡ ಮೇಲಿಂದ ಮೇಲೆಗೆ ತಾಂತ್ರಿಕ ದೋಷದಿಂದ ಬರ್ತಾನೆ ಇರುತ್ತೆ. ಅದರ ಬಗ್ಗೆ ಸರ್ಕಾರವೇ ಖುದ್ದಾಗಿ ವೆರಿಫಿಕೇಷನ್ ಮಾಡ್ತಾ ಇದೆ. ಯಾಕೆ ಅಂತ ಕೇಳೋದಾದರೆ, ಇದು ತಾಂತ್ರಿಕ ದೋಷದಿಂದನೂ ಕೂಡ ಬಂದಿರಬಹುದು ಅಥವಾ ರಿಯಲ್ ಆಗಿ ಕೂಡ ಬಂದಿದೆ ಅಂತೆ. ಅದರಲ್ಲಿ ಈಗ GST ಫೇರ್ ಅಂತ ಕೇಳೋದಾದರೆ, ಶ್ರೀಮಂತ ವ್ಯಾಪಾರಸ್ಥರು ಕೂಡ ಇರ್ತಾರೆ ಸ್ನೇಹಿತರೆ, ಇನ್ನು ಬಡ ವ್ಯಾಪಾರಸ್ಥರು ಕೂಡ ಇರ್ತಾರೆ. ಶ್ರೀಮಂತರಷ್ಟೇ ವ್ಯಾಪಾರ ಮಾಡಬೇಕಂತೇನಿಲ್ಲ, ಇನ್ನು ಬಡವರಷ್ಟೇ ವ್ಯಾಪಾರ ಮಾಡಬೇಕಂತೇನಿಲ್ಲ. ಬಡವರು ವ್ಯಾಪಾರ ಮಾಡ್ಕೊಳ್ತಾ ಶ್ರೀಮಂತರಾಗಿರ್ತಾರೆ. ಇನ್ನು ಶ್ರೀಮಂತರಾದವರು ಅವರು ಇನ್ನೂ ಕೂಡ ರೇಷನ್ಸ್ ಕಾರ್ಡ್ಗಳಿಂದ ಯೋಜನೆಗಳನ್ನು ಪಡಿತಾ ಇದ್ದರೆ, ಸೊ ಅವರ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ. ಈಗಾಗಲೇ ಸರ್ಕಾರವೇ ಇದರ ಬಗ್ಗೆ ಇನ್ನೂ ಹೆಚ್ಚಿನ ವೆರಿಫಿಕೇಷನ್ ಮಾಡಿ ಯಾರು ಈ ರೀತಿ ಶ್ರೀಮಂತರಿದ್ದಾರೋ ಅವರೆಲ್ಲರನ್ನು ಕೂಡ ಈ ಒಂದು ರೇಷನ್ ಕಾರ್ಡ್ನಿಂದ, ಈ ಒಂದು ಯೋಜನೆಗಳಿಂದ ಹೊರಗಿಡಲಾಗ್ತಾ ಇದೆ. ಇನ್ನು ಇದರ ಜೊತೆಗೇ ಈ ಸ್ನೇಹಿತರೆ, ಈ 1,29,000 ಮಹಿಳೆಯರಲ್ಲಿ ಇನ್ನು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಇದ್ದಾರಂತೆ. ಅಂದರೆ GST ಫೇರ್ ಮಾಡೋವರೇ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಇದ್ದಾರೆ. ಅವರನ್ನು ಈ ಒಂದು ಯೋಜನೆಯಿಂದ ಹೊರಗಿಡಲಾಗುವುದಿಲ್ಲ. ಅವರು ಎಲಿಜಿಬಲ್ ಇರ್ತಾರೆ. ಅವರಿಗೆ ಎಂದಿನಂತೆ ನಾವು ಗೃಹಲಕ್ಷ್ಮಿ ದುಡ್ಡನ್ನು ಕೊಡ್ತೀವಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಇದಕ್ಕೆ ನೀವೇನು ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಕೊಡಬೇಕಂತೇನಿಲ್ಲ. ಖುದ್ದಾಗಿ ಸರ್ಕಾರವೇ ಇದರ ಬಗ್ಗೆ ವೆರಿಫಿಕೇಷನ್ ಮಾಡುತ್ತೆ. ಸೊ ಅದರಲ್ಲಿ ಯಾರು ಎಲಿಜಿಬಲ್ ಇರ್ತಾರೋ ಅದನ್ನು ನೋಡಿಕೊಂಡು ಸೊ ಇಲ್ಲಿ ದುಡ್ಡನ್ನು ಕೊಡಲಾಗತ್ತೆ. ಇನ್ನು ಇದನ್ನು ಹೊರತುಪಡಿಸಿ ಸ್ನೇಹಿತರ 27ನೇ ಕಂತಿನ ಹಣದ ಬಗ್ಗೆನೂ ಕೂಡ ನಿಮಗೆ ಅತಿ ಶೀಘ್ರದಲ್ಲಿ ದುಡ್ಡು ಬಿಡುಗಡೆ ಆಗ್ತಾ ಇದ್ದು, ಇದರ ಬಗ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ.
27ನೇ ಕಂತಿನ ಮೊದಲು 26 ಕ್ಲಿಯರ್ ಆದ ತಕ್ಷಣ ಮತ್ತೆ ನಾವು 27 ಕೂಡ ಕ್ಲಿಯರ್ ಮಾಡ್ತೀವಿ. ಯಾವ ಕಂತುಗಳನ್ನು ನಾವು ಬೆಂಡಿಂಗ್ ಉಳಿಸೋದಿಲ್ಲ, ಎಲ್ಲ ಕಂತುಗಳನ್ನು ಒಂದಾದ ಮೇಲೆ ಒಂದು ಕ್ಲಿಯರ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರ, ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ನಾನು ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ.